4 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಮುಂದೇನು ನಮ್ಮ ಮೈಯಲ್ಲಿ ರಕ್ತ ಇರೋವರೆಗೂ ಈ ತಾಲೂಕಿನ ಜನರ ಸೇವೆ ಮಾಡೋಕ್ಕೆ ನಾನು ಇಚ್ಛೆ ಪಟ್ಟಿದ್ದೀನಿ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು, ನಾನೆಂದು ನಿಮ್ಮವನು. ಇಷ್ಟೊಂದು ಸಾವಿರಾರು ಜನ, ಸುಮಾರು 45-50 ಜನ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಋಣನ ನಾನು, ಈ ಪ್ರೀತಿ, ಈ ವಿಶ್ವಾಸನ ಯಾವ ಜನ್ಮದಲ್ಲಿ ನಾನು ತೀರಿಸ್ತಾನೆ ಹೇಳೋಕ್ಕಾಗಲ್ಲ. ನವ ಗೌರಿಬಿದೂರು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಅಜೆಂಡಾ. ನವ ಗೌರಿಬಿದೂರು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಅಜೆಂಡಾ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸಾರ್ವಜನಿಕರಿಗೆ ಬೇಕಾಗಿರೋಂಥದ್ದು ಮಶಾಣ, ನ್ಯಾಯಬೆಲೆ ಅಂಗಡಿ, ಬಸ್ಸು, ನೀರು, ದೇವಸ್ಥಾನ, ಕೆರೆ ಇವೆಲ್ಲ ಇದ್ರೆ ಅದನ್ನ ಊರು ಅನ್ನೋದು, ಇಲ್ಲಾಂದ್ರೆ ಅದನ್ನ ಸುಡುಗಾಡು ಅಂತ ಹೇಳ್ತಾರೆ. ಕೊರೋನಾ ಸಂಕಷ್ಟದಲ್ಲಿ ಬರೆದಿರೋರು ಇವಾಗ ಬಂದ್ಬಿಟ್ಟು ಏನು ಹೇಳೋಕೆ ನಂಬಲ್ಲ. ನನ್ನ ಅನಿಸಿಕೆ ಪ್ರಕಾರ ಈಗ ಯಾರು ಬಂದಿದ್ದಾರೆ ಚುನಾವಣೆಗೆ ಅವರು ಹೊರಗಡೆನವರು ಅಂತ ಹೇಳ್ತೀರಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ಈಗ ಇನ್ನೂ ಹಲವಾರು ಜನ ಬಂದಿದ್ದಾರೆ. ಅವ್ರು ಯಾರು STMC ಅಧ್ಯಕ್ಷ ಆಗೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ದುಡ್ಡಿರೋ ಎಲ್ಲ ಎಮ್ ಎಲ್ ಎ ಆಗ್ಬಿಡ್ತೀನಿ ಅಂತ ಹೇಳಿ ಬರೋಕ್ಕಾಗಲ್ಲ. ಯಾರೋ ಬಂದಿದ್ದಾರೆ ಹೋಗಿದ್ದಾರೆ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ವಿಧಾನಸಭೆ ಚುನಾವಣೆಗಳಿಗೆ ಕಾವು ರಂಗೇರಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿದೆ. ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ರೀತಿಯಾದಂತಹ ಸ್ಪರ್ಧೆ ನಡೀತಾ ಇದ್ದರೆ, ಇದಕ್ಕೆ ಸದ್ದಿಲ್ಲದಂತೆ ಪ್ರಾದೇಶಿಕ ಪಕ್ಷಗಳು ಮತ್ತು ಪಕ್ಷೇತರರು ಈ ಬಾರಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಎನ್ನುವಂತಹ ಒಂದಷ್ಟು ನಿರೀಕ್ಷೆಗಳು ಕೂಡ ಹುಟ್ಟು ಹಾಕಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಕಳೆದ 4-5 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಜನರ ಸೇವೆಯನ್ನ ಡಾಕ್ಟರ್ ಕೆಂಪರಾಜುರವರು ಮಾಡುತ್ತಿದ್ದಾರೆ. ಕೊರೋನಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ವಿವಿಧ ರೀತಿಯಾದಂತಹ ಸೇವೆಗಳನ್ನ, ಅದು ರೈತರಿಗೆ ಜಾಗೃತಿಯನ್ನ ಮೂಡಿಸುವಂತಹದ್ದು, ಹಾಗೆಯೇ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡುವಂತದ್ದು, ಶಾಲೆಗಳಿಗೆ ಬಣ್ಣಗಳನ್ನ ಬಳಸುವಂಥದ್ದು, ಹಾಗೆಯೇ ಗ್ರಾಮೀಣ ಭಾಗಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಈ ರೀತಿಯಾದಂತಹ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ. ಈಗ ಗೌರಿಬಿದನೂರಿನ ವಿಧಾನಸಭೆಗೆ ಜನರ ಸೇವೆಗಾಗಿ ನಾಮಪತ್ರವನ್ನ ಸಲ್ಲಿಸಲು ಮೊದಲಿಗೆ ಕ್ಷೇತ್ರದಲ್ಲಿರುವಂತಹ ವಿವಿಧ ದೇವಾಲಯಗಳಿಗೆ ಹೋಗಿ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದರು. ದರ್ಗಾಗೂ ತೆರಳಿ ಪೂಜೆಯನ್ನ ಸಲ್ಲಿಸಿ ತಮ್ಮ ವಿಶಿಷ್ಟವಾದಂತಹ ಪೋಷಾಕಿನಲ್ಲಿ ಕಾರಿನಲ್ಲಿ ಆಗಮಿಸಿದಂತಹ ಡಾಕ್ಟರ್ ಕೆಂಪರಾಜುರವರು ತದನಂತರ ಎತ್ತಿನ ಬಂಡಿಯನ್ನ ಹೇರಿದರು. ಈ ಒಂದು ಎತ್ತಿನ ಬಂಡಿಯನ್ನ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು. ಹಾಗೆಯೇ ಅವರು ಧರಿಸಿದ್ದಂತಹ ಆ ಒಂದು ಪೋಷಾಕು ಅಂದ್ರೆ ಅವರ ಉಡುಪು ಎಲ್ಲರ ಗಮನವನ್ನ ಸೆಳೆದಿತ್ತು. ಹಾಗೆಯೇ ಇವರು ತಮ್ಮ ಸಾವಿರಾರು ಸಂಖ್ಯೆಯಲ್ಲಿನ ಅಭಿಮಾನಿಗಳೊಂದಿಗೆ ರೋಡ್ ಶೋ ಮೂಲಕ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ನಾನು ಜನರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸೇವೆಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಲ್ಲಿಸಬೇಕು ಅಂತಂದ್ರೆ ನನಗೆ ಒಂದಷ್ಟು ಅಧಿಕಾರ ಬೇಕು, ಅದಕ್ಕಾಗಿ ನಾನು ಜನರ ಆಶೀರ್ವಾದವನ್ನ ಕೋರ್ತಿದ್ದೇನೆ ಅಂತ ಹೇಳಿ ತಿಳಿಸಿದರು. ಈ ಒಂದು ನಾಮಪತ್ರ ಸಲ್ಲಿಕೆಯ ಆ ಒಂದು ಭರ್ಜರಿ ರೋಡ್ ಶೋ ಮತ್ತು ಈ ಒಂದು ಸಂದರ್ಭದಲ್ಲಿ ಕೆಂಪರಾಜುರವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಜಯೇ ಸಂಕಲ್ಪಃ. ಓಂ ಊರ್ಧ್ವಾಯ ನಮಃ. ಓಂ ಊರ್ಧ್ವಲಿಂಗಾಯ ನಮಃ. ಓಂ ಹಿರಣ್ಯಾಯ ನಮಃ. ಓಂ ಹಿರಣ್ಯಲಿಂಗಾಯ ನಮಃ. ಓಂ ಸುವರ್ಣಾಯ ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶುಭಪಾಣಿ ನಮಃ. ಓಂ ಲಕ್ಷ್ಮಣಾಯ ನಮಃ. ಓಂ ರಾಮಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ನಮೋದೇವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. आयुष्येन्द्रिये प्रतिष्ठति भद्रं कर्णेने विष्णुयाम देवा भद्रं पश्येमास्य वदन्त्वा सञ्जावेश प्रजामर्णं च दीर्घमायुः मनसा इष्टप्रसिद्धिरस्तु ददास्तु श्री गुरु रामलिंगेश
ಡಾಕ್ಟರ್ ಕೆಂಪರಾಜುರವರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4-5 ವರ್ಷಗಳಿಂದ ಇಲ್ಲಿ ಹಗಲಿರುಳು ಬಡವರ ಸೇವೆಯನ್ನ ಮಾಡುತ್ತಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ಹಾಗೆಯೇ ಗ್ರಾಮೀಣ ಭಾಗಗಳಲ್ಲಿ ಕ್ರೀಡಾಕೂಟಗಳನ್ನು ಏರ್ಪಡಿಸುವಂಥದ್ದು, ಈ ರೀತಿಯಾದಂತಹ ಸಾಮಾನ್ಯ ಪ್ರಜೆಯಾಗಿ ಸೇವೆಗಳನ್ನು ಸಲ್ಲಿಸುತ್ತಿದ್ರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಅಪಾರವಾದಂಥ ಅನುಭವವನ್ನು ಹೊಂದಿರುವಂತಹ ಕೆಂಪರಾಜುರವರು ಗೌರಿಬಿದನೂರಿನಲ್ಲಿ ತನ್ನ ಕರ್ಮಸ್ಥಾನವನ್ನಾಗಿಸಿಕೊಂಡಿದ್ದಾರೆ. ಕರ್ಮ ಭೂಮಿಯನ್ನ ಆಗಿಸಿಕೊಂಡು ಇಲ್ಲಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ಒಂದು ಭರ್ಜರಿಯಾದಂತಹ ರೋಡ್ ಶೋನಲ್ಲಿ ಕಿಕ್ಕಿರಿದಂತಹ ಜನ ಆಗಮಿಸಿದ್ದರು. ಕೂಡ ಜನ ಸಾಗರವೇ ಹರಿದು ಬಂದಿತ್ತು. ಸುಮಾರು 35,000ಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೆಂಪರಾಜುರವರ ಅಭಿಮಾನಿಗಳು ಆಗಮಿಸಿದ್ದರು. ಕೆಂಪರಾಜುರವರು ಯಾವುದೇ ರಾಷ್ಟ್ರೀಯ ಪಕ್ಷದಿಂದ ಕಣಕ್ಕಿಳಿದಿಲ್ಲ, ಬದಲಿಗೆ ಪಕ್ಷೇತರರಾಗಿ ಇಲ್ಲಿ ಕಣಕ್ಕಿಳಿದಿದ್ದಾರೆ. ಕಳೆದ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ 100ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಗೆಲ್ಲಿಸಿಕೊಂಡಂತ ಖ್ಯಾತಿ, ಹಾಗೆಯೇ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎತ್ತಿನ ಬಂಡಿಗೆ ವಿಶಿಷ್ಟವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು. ಅದರ ರಥದ ಮೇಲೆ ಏರಿ ತಮ್ಮ ವಿಶೇಷವಾದಂತಹ ಈ ಒಂದು ಉಡುಪು ಎಲ್ಲರ ಗಮನವನ್ನ ಸೆಳೆದಿತ್ತು. ಸಂದರ್ಭದಲ್ಲಿ ನಾನು ಒಬ್ಬ ಜನಸಾಮಾನ್ಯ, ಈ ಒಂದು ತಾಲೂಕಿನ ಜನರ ಋಣವನ್ನ ತೀರಿಸಲು ನಾನು ಬಂದಿದ್ದೇನೆ. ಜನಸಾಮಾನ್ಯನಿಗೆ ಬೇಕಾಗಿರುವಂತ ಎಲ್ಲ ಸವಲತ್ತುಗಳನ್ನ, ಅಂದ್ರೆ ಒಂದು ಗ್ರಾಮ ಅಂತಂದ್ರೆ ಗ್ರಾಮದಲ್ಲಿ ಕೆರೆ ಕುಂಟೆ ಎಷ್ಟು ಪ್ರಾಮುಖ್ಯವೋ ಹಾಗೆ ದೇವಸ್ಥಾನ ಎಷ್ಟು ಮುಖ್ಯವೋ ಸ್ಮಶಾನ ಕೂಡ ಅಷ್ಟೇ ಮುಖ್ಯ. ಹಾಗೆ ಪ್ರತಿ ಗ್ರಾಮದಲ್ಲೂ ಕೂಡ ಆ ಒಂದು ಸ್ಮಶಾನಗಳಿಗೆ ಆದ್ಯತೆಯನ್ನು ಕೊಡ್ತೇನೆ. ಕೆರೆ ಕುಂಟೆಗಳನ್ನು ಅಭಿವೃದ್ಧಿ ಪಡಿಸ್ತೇನೆ. ನ್ಯಾಯಬೆಲೆ ಅಂಗಡಿಗಳನ್ನು ಹೆಚ್ಚು ಮಾಡಿಸಲು ಶ್ರಮಿಸ್ತೇನೆ. ಜೊತೆಗೆ ಪ್ರತಿ ಗ್ರಾಮದಲ್ಲೂ ಕೂಡ ಸಾರಿಗೆ ಬಸ್ಸುಗಳ ವ್ಯವಸ್ಥೆಯನ್ನ ಮತ್ತು ನೀರನ್ನು ಒದಗಿಸುವುದು ನನ್ನ ಗುರಿ ಅಂತೇಳಿ ಮಾರ್ಮಿಕವಾಗಿ ನುಡಿದರು. ಇಷ್ಟೊಂದು ಸಾವಿರಾರು ಜನ, ಸುಮಾರು 45-50 ಸಾವಿರ ಜನ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನಿದ್ದೀನಿ ನಿಮ್ಮ ಪರವಾಗಿ. ನಾವು ನಿನ್ನ ಬೆನ್ನೆಲುಬಾಗಿ ಅವ್ರ ಋಣನ ನಾನು, ಈ ಪ್ರೀತಿ ಈ ವಿಶ್ವಾಸನ ಯಾವ ಜನ್ಮದಲ್ಲಿ ನಾನು ತೀರಿಸ್ತಾನೆ ಹೇಳೋಕ್ಕಾಗಲ್ಲ. ಆದರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಮೋಸ ಇನ್ನೊಂದು ಆಗದ ಹಾಗೆ ನಾನು ಇವತ್ತೇನು 4 ವರ್ಷದಿಂದ ಸೇವೆ ಮಾಡ್ಕೊಂಬಂದಿದ್ದೀನಿ. ಮುಂದೇನು ನಮ್ಮ ಮೈಯಲ್ಲಿ ರಕ್ತ ಇರೋವರೆಗೂ ಈ ತಾಲೂಕಿನ ಜನರ ಸೇವೆ ಮಾಡೋಕ್ಕೆ ನಾನು ಇಚ್ಛೆ ಪಟ್ಟಿದ್ದೀನಿ. ಯಾಕಂದರೆ ಓಟ್ ಹಾಕಿದ್ರೇ ಗೆಲ್ಲಿಸಿದ್ರೇ ಅಂತಲ್ಲ, ಗೆಲ್ಲಿಸಿಲ್ಲ ನಮಗೆ ಹೆಣ್ಣು ಹಾಕಿಲ್ಲ ಅಂದ್ರೂ ಇಷ್ಟೋ ಜನ ನಮಗೆ ಬಂದು ಪ್ರೀತಿ ವಿಶ್ವಾಸ, ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಮನೆ ಕುಟುಂಬ ಸದಸ್ಯ ಅಂತ ಬಂದು ವಾಲಂಟ್ರಿಯಾಗಿ ಗಾಡಿಗಳು ಮಾಡ್ಕೊಂಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ನಾವು ಹೇಳೋಕ್ಕೆ ಸಾಧ್ಯನಿಲ್ಲ. ನವ ಗೌರಿಬಿದನೂರು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಅಜೆಂಡಾ. 25 ವರ್ಷಗಳ ದುರಾಡಳಿತ, ಲಂಚ, ಆಡಳಿತ ಲಂಚ, ಎಲ್ಲಿ ನೋಡೋದು ಲಂಚ, ಅಭಿವೃದ್ಧಿ ಇಲ್ಲ. ಯಾವುದೇ ಗ್ರಾಮಕ್ಕೆ ಹೋದ್ರು ಈ ತಾಲೂಕಲ್ಲಿ ಸುಮಾರು 290 ಗ್ರಾಮಗಳಿದೆ. ಆ ಗ್ರಾಮಗಳು 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿಲ್ಲ, 100ಕ್ಕೂ ಹೆಚ್ಚು ಮಶಾಣಗಳಿಲ್ಲ, ಇವತ್ತು ವಾಟರ್ ಫಿಲ್ಟರ್ಗಳಿಲ್ಲ.
ಇವತ್ತು ಜನ ತತ್ತರಿಸೋಗಿದ್ದಾರೆ. ಮಣ್ಣು ರಸ್ತೆ, ಕಾಂಕ್ರೀಟ್ ರಸ್ತೆ ಅಲ್ಲ, ಮಣ್ಣು ರಸ್ತೆ ನೋಡಿದಂಥ ಗ್ರಾಮಗಳಿದೆ. ಹೋದ್ರೂ ಗುಡಿಸಲು ಹಾಕೋಣಕ್ಕೂ ಕೂಡ ಜನಗಳಿಗೆ ಸಮಸ್ಯೆ, ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಆಗಿದೆ. ಈ ತಾಲೂಕು ತುಂಬ ಹಿಂದುಳಿದಿದೆ. ಇಲ್ಲಿ ಇವತ್ತು ಇಷ್ಟು 75 ವರ್ಷ ಸ್ವತಂತ್ರ ಬಂದು ಇವಾಗಲೂ ನಾವು ಸೊಸೈಟಿಗೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಿ ನಾವು ತರಬೇಕಂದ್ರೆ ಇದು ನ್ಯಾಯ ಅಲ್ಲ. ಇದು ಹಾಗೆ ಒಂದು ಊರಲ್ಲಿ ಒಂದು ಊರು ಅಂದಮೇಲೆ ಒಂದು ಎಲ್ಲ ಇದ್ರೇ ಅದು ಊರು ಅನ್ನೋದು. ನಾನು ಗ್ರಾಮಕ್ಕೆ ಹೋದಾಗ ಸುಮಾರು 100ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಮಶಾಣನಿಲ್ಲ ಪಾಪ. ಅವರು ತಗೊಂಡೋಗಿ ಕೆರೆಯಲ್ಲೋ ಮತ್ತು ಕಾಲುವೆನಲ್ಲೋ ಎಲ್ಲ ತೊಗೊಂಡೋಗಿ ಹಾಕ್ಕೊಂಡು ಅವರು ಇವತ್ತು ಅವರ ತಂದೆ ತಾಯಿಗಳನ್ನ ಪೂಜೆ ಮಾಡ್ತಾಯಿದ್ದಾರೆ. ಅದು ಆದ್ಯತೆ. ಒಂದು ಕಾಮನ್ ಪೀಪಲ್ಸ್ಗೆ ಕಾಮನ್ ಕೆಲಸ ಅಂತ ಹೇಳ್ತಾರೆ. ಇದನ್ನು ಕಾಮನ್ನಾಗಿ ಸಾರ್ವಜನಿಕರಿಗೆ ಬೇಕಾಗಿರೋಂಥದ್ದು ಮಶಾಣ, ನ್ಯಾಯಬೆಲೆ ಅಂಗಡಿ, ಬಸ್ಸು, ನೀರು, ದೇವಸ್ಥಾನ, ಕೆರೆ ಇವೆಲ್ಲ ಇದ್ದರೆ ಅದನ್ನ ಊರು ಅನ್ನೋದು, ಇಲ್ಲಾಂದ್ರೆ ಅದನ್ನ ಸುಡುಗಾಡು ಅಂತ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಆಗಮಿಸಿದಂಥ ಕೆಲ ಮುಖಂಡರುಗಳು ಕಣಕ್ಕೆ ಇಳಿದಿದ್ದಾರೆ ಎಂಬಂತಹ ಮಾಧ್ಯಮದವರ ಪ್ರಶ್ನೆಗೆ ಸಿಡಿಮಿಡಿಗೊಂಡು, ಮೊದಲಿಗೆ ಅವರು ಯಾರೆಲ್ಲ ಬಂದಿದ್ದಾರೋ, ಈಗಷ್ಟೇ ಬಂದಿದ್ದಾರೋ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಅನುಭವವನ್ನು ಪಡೆದುಕೊಳ್ಳಿ ಅಂತೇಳಿ ತಿರುಗೇಟು ನೀಡಿದ್ದು ಹೀಗೆ. ಅವ್ರಿಗೆ ನಮ್ಗೆ ಯಾಕೆ ಹೋಲಿಸ್ತೀರಿ? ಅವ್ರಿಗೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಸಾಧ್ಯ ಆಗಿಲ್ಲ, ಅವರು ಒಬ್ಬ STMC ಅಧ್ಯಕ್ಷ ಆಗೋಕ್ಕೂ ಅವರಿಗೆ ಯೋಗ್ಯತೆ ಇಲ್ಲ. ಈಗ ಇನ್ನೂ ಹಲವಾರು ಜನ ಬಂದಿದ್ದಾರೆ, ಅವ್ರು ಯಾರು STMC ಅಧ್ಯಕ್ಷ ಆಗೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ದುಡ್ಡಿರೋರೆಲ್ಲ ಎಮ್ ಎಲ್ ಆಗ್ಬಿಡ್ತೀನಿ ಅಂತೇಳಿ ಬರೋಕ್ಕಾಗಲ್ಲ. ನಾನು ಬಂದಿರೋದು ಒಬ್ಬ ಬಡ ಕುಟುಂಬದ ರೈತನ ಮಗ, ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇವತ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಅನೇಕ ಕಾರ್ಯಕ್ರಮಗಳು ಕೊಟ್ಟಿರೋ ಉದಾಹರಣೆ ಇತಿಹಾಸ ಇದೆ. ಅದನ್ನೇ ನಾವು ನವಗೌರಿಬಿದನೂರು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ನವಯೋಜನೆಗಳೊಂದಿಗೆ ನಾವು ಈ ತಾಲೂಕಲ್ಲಿ 4 ವರ್ಷಗಳನ್ನ ಸೇವೆ ಮಾಡ್ತಾ ಇರೋದು. ಯಾರೋ ಬಂದಿದ್ದಾರೋ ಹೋಗಿದ್ದಾರೆ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಇವತ್ತು ನಮ್ಮ ಅಪ್ಲಿಕೇಶನ್ ನಾಮಿನೇಷನ್ ಹಾಕೋಕ್ಕೆ ಜನ ಸೇರಿರೋದು ನೋಡಿದ್ರೆ ಉತ್ತರ ಸ್ಥಳೀಯರಿಗೂ ಕೊಟ್ಟಿದ್ದಾರೆ, ಹೊರಗಡೆ ಆವಾಗಲೇ ಬಂದು ಹೋಗಿರೋರ್ಗೂ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ನಾನು 4 ವರ್ಷದ ಸತತ ಸೇವೆ ಮಾಡ್ಕೊಂಡು ವೋಟರ್ ಲಿಸ್ಟ್ ಇಲ್ಲೇ ಇದೆ, ಆಧಾರ್ ಕಾರ್ಡ್ ಇಲ್ಲೇ ಇದೆ. ಸಂವಿಧಾನ ಪ್ರಕಾರವಾಗಿ ಒಬ್ಬ ಮನುಷ್ಯ 2 ವರ್ಷ ಯಾರು ಸ್ಥಳೀಯವಾಗಿ ವಾಸ ಮಾಡ್ತಾನೋ ಅವನು ಸ್ಥಳೀಯ ಆಗ್ತಾನೆ ಹೊರತು ಹೊರಗಡೆನಾಗಲ್ಲ. ಇವರು ಕೊರೋನಾ ಸಂದರ್ಭದಲ್ಲಿ ಬರೆದಿರೋರು, ಕೊರೋನಾ ಸಂಕಷ್ಟದಲ್ಲಿ ಬರೆದಿರೋರು ಇವಾಗ ಬಂದ್ಬಿಟ್ಟು ಕೊರೋನಾ ನಂಬಲ್ಲ. ನನ್ನ ಅನಿಸಿಕೆ ಪ್ರಕಾರ ಈಗ ಯಾರು ಬಂದಿದ್ದಾರೆ ಚುನಾವಣೆಗೆ ಅವರು ಹೊರಗಡೆನವರು ಅಂತ ಹೇಳ್ತೀರಿ. ನಾವು ಕೊರೋನಾದಾಗ 4 ವರ್ಷದಿಂದ ಸೇವೆ ಮಾಡ್ತಾರೋ ನಾವು ಸ್ಥಳೀಯರು, ಈ ಮಣ್ಣಿನ ಮಗ, ಈ ಕರ್ನಾಟಕದ ಮಗ, ಒಬ್ಬ ರೈತನ ಮಗ ಅಂತ. ಒಟ್ಟಿನಲ್ಲಿ ಗೌರಿಬಿದನೂರಿನಲ್ಲಿ ನಿರೀಕ್ಷೆಯಂತೆ ಪಕ್ಷೇತರರಾಗಿ ಡಾಕ್ಟರ್ ಕೆಂಪರಾಜುರವರು ಕಣಕ್ಕೆ ಇಳಿದಿದ್ದಾರೆ. ಇವರ ಸೇವೆಯನ್ನು ಈಗಾಗಲೇ ಕಂಡಿರುವಂತಹ ಇಲ್ಲಿನ ತಾಲೂಕಿನ ಜನ ಅವರಿಗೆ ಆಶೀರ್ವಾದವನ್ನ ಮಾಡೋದ್ರಲ್ಲಿ 2 ಮಾತಿಲ್ಲ. ಈ ಒಂದು ರೋಡ್ ಶೋಗೂ ಮುನ್ನ ತಾಲೂಕು ಕೇಂದ್ರದಲ್ಲಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಪುತ್ಥಳಿ ಮತ್ತು ವಾಲ್ಮೀಕಿರವರ ಈ ಒಂದು ಪುತ್ಥಳಿಗಳಿಗೆ ಮಾಲಾರ್ಪಣೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನ ಪಡೆದು ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈಗ ಇಲ್ಲಿನ ಮತದಾರ ಪ್ರಭುಗಳು ಯಾರ ಕೈ ಹಿಡಿತಾರೆ, ಕಳೆದ 4-5 ವರ್ಷಗಳಿಂದ ಮಾಡಿರುವಂತಹ ಕೆಂಪರಾಜುರವರ ಸೇವೆಗಳನ್ನ ಪರಿಗಣಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.